ಆಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಸುಮಾರು 6,000ಕ್ಕೂ ಅಧಿಕ ಪರವಾನಗಿ ಭೂಮಾಪಕರು ಏನಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಸೇರಿರುವಂಥದ್ದು. ಒಂದು ಕಡೆ ಅವರ ಕೂಗು ಏನಂದರೆ ರಾಜ್ಯ ಸರ್ಕಾರದಿಂದ ಇದುವರೆಗೂ ಕೂಡ ಏನು ಭೂ ದಾಖಲೆಗಳ ವ್ಯಾಪ್ತಿಯಲ್ಲಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ, ನಮಗೆ ಸೂಕ್ತವಾದಂಥ ಒಂದು ವ್ಯವಸ್ಥೆ ರಾಜ್ಯ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನೋವು ಈಗ ವ್ಯಕ್ತವಾಗ್ತಾ ಇದೆ. ಪರವಾನಗಿ ಭೂಮಾಪಕರು ಬಹುತೇಕ ಇಡೀ ರಾಜ್ಯದಾದ್ಯಂತ ಬಹುತೇಕ ಜಿಲ್ಲೆಗಳಿಂದ ಇಲ್ಲಿ ಸೇರಿರುವಂಥದ್ದು. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ, ಯಾವ ರೀತಿ ಅನ್ಯಾಯ ಆಗ್ತಾ ಇದೆ? 23 ವರ್ಷದಿಂದ ಲೈಸೆನ್ಸ್ ಕೆಲಸ ಮಾಡ್ತಾ ಇದ್ದೀವಿ. 23 ವರ್ಷದಿಂದ ನಾವು ಮಾಡಿದ್ರು. ಆಗಿನ ಕಾಲಮಾನದಲ್ಲಿ ಗೌರ್ಮೆಂಟ್ ಸೈಡಲ್ಲಿ 5,400 ರೂಪಾಯಿ ವಾಂಗಿಗಳನ್ನು ಕೆಲಸ ಮಾಡುವಂಥದ್ದು ಅದೇ ರೀತಿ ಲೈಸೆನ್ಸ್ ಅವರಿಗೆ 18 ಪ್ರಕರಣ ಕೊಟ್ಟು 5,400 ಮಾಡ್ತಾರೆ. ಇವತ್ತು ಸರ್ಕಾರಿ ಭೂಮಾಪಕ ಮಾಡ್ತಕ್ಕಂಥ ಅವಾಗ ಬರೀ ನಮಗೆ ರೆವೆನ್ಯೂ ಅಂತ ತಗೊಂಡಿದ್ದೀವಿ. ಇವತ್ತು ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಕಲಂಗಳನ್ನ ತಿದ್ದುಪಡಿ ಮಾಡಿ ನಮಗೆ ಪ್ರತಿಯೊಂದು ಕೆಲಸನೂ ಮಾಡಿಸ್ತಾ ಇದ್ದಾರೆ. ಸರ್ಕಾರ ಮಾಡ್ತಾಯಿದ್ದೀವಿ, ದೇವಸ್ಥಾನ ಇಡ್ತಾ ಇದ್ದೀವಿ, ಮತ್ತು ಕೆರೆ ಎಳಿತಾ ಇದ್ದೀವಿ. ಪ್ರತಿಯೊಂದು ಸರ್ಕಾರಿ ಭೂಮಾಪಕ ಏನು ಮಾಡ್ತಾಯಿಲ್ಲ ಕೆಲಸ ಎಲ್ಲ ಮಾಡ್ತಾಯಿದ್ದೀವಿ. ಆದರೆ ಇವತ್ತು ನಮಗೆ ಶೋಚನೀಯ ಸ್ಥಿತಿ ಅಂದರೆ ಸರ್ಕಾರದಿಂದ ₹1 ನಮ್ಗೆ ಯಾವುದೇ ರೀತಿ ಆದಾಯ ಇಲ್ಲ. ರೈತ ಏನು ತನ್ನ ಅಳತೆ ಮಾಡಬೇಕು ಅಂದರೆ 10% ಅರ್ಜಿ ಕಳ್ತಾನೆ. ಅದರಲ್ಲಿ ದುಡ್ಡಲ್ಲಿ ಆ ಪ್ರಕರಣ ಕ್ಲಿಯರ್ ಆಯಿತು ಅಂದರೆ ನಮಗೆ ₹200 ದುಡ್ಡು ಇವತ್ತು ಹೋರಾಟ ಮಾಡ್ಕೊಂತ ಪ್ರತಿ ಹೋರಾಟ 6 ತಿಂಗಳು 3 ತಿಂಗಳು 5 ತಿಂಗಳು ಮಾಡ್ಕೊಂತ ಇವತ್ತು 600, 800, 1,200 ತನಕ ಬಂದು ನಿಂತಿದೆ ಸರಿ. ಬಟ್ ಯಾವುದೇ ಅಚಾತುರ್ಯ ಸಂದರ್ಭದಲ್ಲಿ ಎಲ್ಲ ನೋಡಿ ಸರ್, ಮಕ್ಕಳು ಏಜ್ ಆಗಿದೆ ಎಲ್ಲ ಮ್ಯಾಕ್ಸಿಮಮ್ 58 ವರ್ಷದ ತನಕ ನಮ್ಮ ಮಾಡಿದ್ದಾರೆ. ಇವತ್ತು ಅವ್ರ ಮಕ್ಕಳುಗಳ್ನ ನೌಕರಿ ಹುಡುಕಂಥ ಕೆಲಸದಲ್ಲಿ ಇವತ್ತು ನಾವು ನೌಕರಿ ಹುಡುಕಂತ ಕೆಲಸ ಸರ್ಕಾರ ಮಾಡ್ತಾರೆ. ಸರಿಯಾಗಿ ಮಾಹಿತಿ ಕೊಡಬೇಕು ಅಧಿಕಾರಿಗಳು. ನಮ್ಮ ಕಂದಾಯ ಇಲಾಖೆ ಸಚಿವರು ಒಳ್ಳೆಯರಿದ್ದಾರೆ, ಅವರು ನಾಲೆಜಬಲ್ ಇದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ನಮ್ಮ ವಿಚಾರದಲ್ಲಿ ಯಾಕೆ ಈ ಥರ ಮೌನ ವಹಿಸಿದರೆ ಗೊತ್ತಿಲ್ಲ. ನಮ್ಮಿಂದ ಆದಾಯ ಇದೆ ಸರ್ ಸರ್ಕಾರಕ್ಕೆ. ರೈತ ಕಟ್ತಕ್ಕಂಥ ದುಡ್ಡಲ್ಲಿ ಕೊಡುತ್ತೆ ಸರ್ಕಾರದಿಂದ ನಮ್ಗೆ ಏನೊಂದು ರೂಪಾಯಿ ಆದಾಯ ಇಲ್ಲ. ಯಾರಾದರೂ ಅನಿವಾರ್ಯ ಕರೋನಾ ಟೈಮಲ್ಲಿ 50-60 ಜನ ಸಿಕ್ಕೋದು ಅವ್ರಿಗೆ ಯಾವುದೇ ರೀತಿ ಸರ್ಕಾರದಿಂದ ಪರಿಹಾರ ಇಲ್ಲ. ಏನೇ ಆದರೂ ಲೈಸೆನ್ಸ್ ಸರ್ವರ್ಗಳು ಅವ್ರ ಕುಟುಂಬದಿಂದ ಹೆಂಗೆ ನಾವು ಅನುಕೂಲ ಮಾಡೋ ಸರ್ಕಾರ ಮುಂದಾಗಿದೆ. ನಮ್ಮನ್ನು ಹೆಂಗೆ ಗೊತ್ತಾ ಸರ್, ಒಂಥರ ಈ ನೀರು ಬಿದ್ದಿದ್ದಾಗ ಬಟ್ನಿ ಸರ್ ಪ್ರಮುಖ ಬೇಡಿಕೆ ನಮ್ಮದು ಕಾಯಂ ಮಾಡಬೇಕು. ಯಾಕೆಂದರೆ ಕೋರ್ಟ್ ಆರ್ಡರ್ಸ್ ಇದೆ, ಮತ್ತು ಭೂದಾಸ 88 ಅಂತ ಹೇಳ್ಬಿಟ್ಟು ಒಂದು ಲೀಗಲ್ ಒಪಿನಿಯನ್ ಇದೆ, ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್, ಹೈಕೋರ್ಟ್ ಆರ್ಡರ್ ಆಗಿದೆ ಇದನ್ನು ತೊಗೊಬೇಕಂತ. ಅದೆಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದಲ್ಲಿದ್ದಾಗ ಯಾಕೆ ಇವ್ರನ್ನ ತಗೊಳಕ್ಕೆ ಬರಲ್ಲ ಅಂತ ನಮ್ಮ ಧರಣಿ ಸ್ಥಳಕ್ಕೆ ಬಂದು ಇವ್ರನ್ನ ತೊಗೊಳ್ಳಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ಮತ್ತು ಅವರೇ ಈಗ 2 ಟರ್ಮಿಂದ ಇದ್ದಾರೆ, ಅವ್ರ ಗಮನಕ್ಕೂ ತಂದಿದ್ದೀವಿ. ಹೋದ ವರ್ಷ ಸರ್ವೆ ಡೇಲಿ 10ನೇ ತಾರೀಕು ಘೋಷಣೆ ಮಾಡಿದ್ರು. ಪರವಾನಗಿ ಭೂಮಾಪಕರು ನಮಗೆ ಮನವಿ ಕೊಟ್ಟಿದ್ದಾರೆ, ಅವ್ರನ್ನ ಪರ್ಮನೆಂಟ್ ಮಾಡಬೇಕು ಅಂತ. ನಾವು ಅವ್ರನ್ನ ಪರ್ಮನೆಂಟ್ ಮಾಡ್ತೀವಿ ಅಂತೇಳಿ ಗಂಭೀರನ ಚಿಂತೆ ಮಾಡ್ತೀವಿ, ಪರ್ಮನೆಂಟ್ ಮಾಡೋಕ್ಕೆ ಅಂತೇಳಿ ಘೋಷಣೆ ಮಾಡಿದ್ರು. ಕಾಯಮಾತಿ ಮಾಡ್ಬೇಕು ಸರ್. ಅದೇ ಈಗ ಮೊನ್ನೆ ಹೋಗಿ ಅದನ್ನೇ ನಾವು 1 ವರ್ಷ ಆಯ್ತು ಸರ್, ಆ ಫೈಲ್ ಮೂವ್ಮೆಂಟ್ ಆಗಿಲ್ಲ. ದಯಮಾಡಿ ನೀವು ನಮ್ಗೆ ಸಹಾಯ ಆಗಬೇಕು ಅಂತ ಕೇಳ್ತೀನಿ. ಯಾವ ರೀತಿ ಸರ್ಕಾರ ನಮ್ಮ ಕಡೆಯಿಂದ ಎಲ್ಲ ರೀತಿ ಕೆಲಸ ನಾವು ಮಾಡಿದ್ದೀವಿ ಸರ್. ಗೌರ್ಮೆಂಟ್ ಸಭೆಯಿಂದ ಹೆಚ್ಚಿನ ಕೆಲಸ ನಾವು ಮಾಡಿದ್ದೀವಿ. ಬಟ್ ಆದರೆ ಗೌರ್ಮೆಂಟ್ ಸಭೆ ಸಿಕ್ಕರೆ ಎಷ್ಟು ಸರ್ತಿ ನಮಗೆ ಸಿಗ್ತಾ ಇಲ್ಲ. ಇವಾಗ ಹೆಣ್ಮಕ್ಳಾಗಿ ನಾವು 16 ವರ್ಷದಿಂದ ಕೆಲಸ ಮಾಡ್ತೀವಿ. ರಿಜಿಸ್ ಆಗಿದೆ, ಎಲ್ಲ ಫ್ಯಾಮಿಲಿ ಕಡೆ ಎಲ್ಲ ಆಗಿದೆ. ಬಟ್ ಗೌರ್ಮೆಂಟಿಂದ ಯಾವುದೇ ನಮ್ಮ ಪ್ರಮುಖ ಬೇಡಿಕೆ ಏನಂತ ಅಹಿಂದ ನಾಯಕರು ಸಿದ್ದರಾಮಯ್ಯ ಸಂಘಟನೆಯ ತುಂಬ ಒಂದು ಅಪಾರ ಗೌರವ ಹಾಗೂ ನಂಬಿಕೆ ವಿಶ್ವಾಸ ತುಂಬ ಇದೆ. ಈ ಹಿಂದೆ ಎಲ್ಲ ಅವರು ಹೇಳ್ತಾರೆ ನುಡಿದಂತೆ ನಡೆದಿದ್ದೇವೆ ಅಂತಂತೇಳಿ. ಆ ಮಾತಿಗೆ ಒಗ್ಗಟ್ಟು ದಯಮಾಡಿ ಸರ್, ನೀವು ಮುಂದಿನ ಒಂದು ವರ್ಷದ ಹಿಂದೆ ತಾವು ನಮ್ಮ ಒಂದು ಇಲಾಖೆಯ ಸರ್ವೆ ಡೇ ಅಂತ ಏನು ಭೂಮಾಪಕರ ದಿನಾಚರಣೆ ಅಂತ ಮಾಡಿದ್ದೀವಿ. ಆ ಟೈಮಲ್ಲಿ ನೀವು ಒಂದು ಮಾತನ್ನು ನಮಗೆ ಕೊಟ್ಟಿದ್ದೀರಿ, ಆಶ್ವಾಸನೆ ಕೊಟ್ಟಿದ್ದೀರಿ. ದಯಮಾಡಿ ಅದನ್ನು ಎಷ್ಟು ಬೇಗ ನಿಮ್ಮ ಸುಪರ್ದಿಯಲ್ಲಿ ಅದೆಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಎಲ್ಲರೂ ರೈತರ ಮಕ್ಕಳು ಸರ್ ನಾವೆಲ್ಲ. ನೀವು ನಮಗೆ ಕೇಳಿದ್ರಿ ಅಂತಂದರೆ ನಮಗೆ ಇವತ್ತಿನ ದಿವಸದಲ್ಲಿ ಎಂತೆಂಥ ಕಷ್ಟಗಳಿದ್ದಾವೆ ಅಂತಂದರೆ, ಒಂದು ನೋಟಿಸ್ ಬಿಡೋಕ್ಕೆ 55 ರೂಪಾಯಿ ಸರ್, 1200 ರೂಪಾಯಿ ನೀವು ಫೈಲಿಗೆ ಕೊಡ್ತೀರಿ. ಅದು ಸ್ಕೆಚ್ ಆಯಿತು ಅಂದರೆ ಮಾತ್ರ ಬರುತ್ತೆ. ಇದೊಂದು ನಮ್ಮ ಒತ್ತಾಯ ಸರ್, ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇವೆ. ದಯಮಾಡಿ ಸರ್, ಇಲ್ಲ ಅಂತಂದರೆ ನಮಗೆ ದಯಾಮರಣ ಕೊಟ್ಬಿಡಿ ಸರ್ ದಯಮಾಡಿ. ಇದು ನಮ್ಮ ಇಲಾಖೆಯಿಂದ ಒಬ್ಬ ನೊಂದಂಥ ಪರವಾನಗಿ ಭೂಮಾಪಕರಿಂದ ಒಂದು ಅಳಿಲು ನಿಮ್ಮ ಹತ್ರ ಕೂಡ್ಕೊಳ್ತಾ ಇದ್ದೇವೆ. ಇದಿಷ್ಟು ಪರವಾನಗಿ ಭೂಮಾಪಕರ ಒಂದು ನೋವಿನ ಅಳಿವಿನ ಮಾತುಗಳು. ಒಂದು ಕಡೆ ಕಳೆದ 1 ತಿಂಗಳಿಂದ ನಾವು ಕಾರ್ಯವನ್ನು ಸ್ಥಗಿತಗೊಳಿಸಿ ಹೋರಾಟ ಮಾಡ್ತಾಯಿದ್ವಿ. ಆದರೂ ಕೂಡ ರಾಜ್ಯ ಸರ್ಕಾರ ನಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಕೂಡಲೇ ನಮಗೆ ಸೂಕ್ತ ಸೌಲಭ್ಯವನ್ನು ಒದಗಿಸಬೇಕು, ಜೊತೆಗೆ ಇದಕ್ಕೂ ಪ್ರಮುಖವಾಗಿ ನಮ್ಮನ್ನು ಕಾಯಮಾತಿ ಮಾಡಿಕೊಳ್ಬೇಕು. ಇಲ್ಲದೇ ಹೋದಲ್ಲಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ.
ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ.